श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा पादकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाभिदः गुरुश्च मध्वनामामि वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणीर्भूयात् श्रीमदाचार्यभावग तमाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಶ್ರೀಪಾದರಾಜರು ಕನ್ನಡದ ವಾಯುಸ್ತುತಿ ಅಂತ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಮಧ್ವನಾಮದ 8 ಪದ್ಯಗಳ ಸಾರಾಂಶವನ್ನ ಯಥಾಮತಿಯಾಗಿ ನೋಡಿದ್ದೀವಿ. ಇವತ್ತು 9ನೇ ಪದ್ಯ. ಹರಿಗೆ ಚೂಡಾಮಣಿಯನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಬಲುರಕ್ಕಸರನು ವರಸಿ ರಣದಲ್ಲಿ ದಶಶಿರನ ಹುಡುಗಟ್ಟಿ ತಾ ಮೆರೆದ ಹನುಮಂತ ಬಲವಂತ ಧೀರ. ರಾಮಾಯಣದ ಪೂರ್ಣ ಕಥೆಯನ್ನ ಶ್ರೀಪಾದರಾಜರು ಒಂದೇ ಪದ್ಯದಲ್ಲಿ ತೋರಿಸ್ತಾರೆ, ಬಹಳ ಸುಂದರವಾಗಿ. ನಾವು ನಿನ್ನೆ ರಾಮದೇವರ ಹತ್ತಿರ ಬಂದು ಹನುಮಂತ ದೇವರು ಸೀತಾದೇವಿ ಕೊಟ್ಟಿರುವಂತಹ ಆ ಚೂಡಾಮಣಿಯನ್ನ ಸಮರ್ಪಣೆ ಮಾಡಿದ್ದಾರೆ. ಕೃತೇ ಹನುಮತಾ ಕಾರ್ಯಂ ಮಹತ್ಸುವಿ ದುರ್ಲಭ. ಮನಸ್ನಲ್ಲೂ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ರಾಮದೇವರು ಹೇಳ್ಬಿಡ್ತಾರೆ. ಹನುಮಂತ ಮಾಡಿರೋ ಕೆಲಸವನ್ನು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಎಲ್ಲ ಕಪಿಗಳ, ಅದನ್ನೆಲ್ಲ ಹೇಳ್ತಾರೆ, ಹರಿಗಳ ಕೂಡಿ. ಕಪಿ ಅಂತ ಅರ್ಥ ಇದೆ ಹರಿ ಅನ್ನೋ ಶಬ್ದಕ್ಕೆ. ಆ ಕಪಿಗಳನ್ನೆಲ್ಲ ಕರೆದುಕೊಂಡು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ವಿಭೀಷಣ ಬರ್ತಾನೆ. ಎಲ್ಲರೂ ಬೇಡ, ಇವನು ಶತ್ರು ಪಕ್ಷದವನು, ರಾವಣನ ತಮ್ಮ ಬೇರೆ, ಇವನನ್ನು ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳಿದಾಗ್ಲೂ ರಾಮದೇವರು ಹನುಮಂತ ದೇವರನ್ನ ಕೇಳ್ತಾರೆ. ಆಗ ಹನುಮಂತ ದೇವರು ಹೇಳ್ತಾರೆ, ಇಲ್ಲ, ಇವನನ್ನ ಸೇರಿಸ್ಕೊಳ್ಳಬೇಕು. ಅಂದ್ರೆ ಹನುಮಂತ ದೇವರು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ ಆ ವಿಭೀಷಣನ ವ್ಯಕ್ತಿತ್ವ ಎಂಥದ್ದು ಅಂತ. ಸರ್ವಜ್ಞ ಶಿಖಾಮಣಿಗಳಾಗಿರುವಂತಹ ಹನುಮಂತ ದೇವರು ಹೇಳಿದ್ದಕ್ಕೆ ಭಗವಂತ ಅವರನ್ನು ಸೇರಿಸ್ಕೊಂಡಿದ್ದಾನೆ. 3 ದಿನ ಕಳೆದರೂ ಸಮುದ್ರ ದಾರಿ ಬಿಡ್ತಾ ಇಲ್ಲ. ಆಗ ಭಗವಂತ ಸಮುದ್ರ ರಾಜನಿಗೆ ಒಂದು ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಬಾಣವನ್ನ ಎತ್ತಾನೆ ಭಗವಂತ. ಆ ಸಂದರ್ಭದಲ್ಲಿ ವರುಣ ಬಂದು ಪ್ರತ್ಯಕ್ಷನಾಗ್ತಾನೆ. ರಾಮದೇವರು ಬಾಣ ತೆಗೆದು ಬಿಟ್ಟಿದ್ದಾರೆ, ಅದನ್ನು ಒಳಗಿಡೋ ಹಾಗಿಲ್ಲ. ಆ ಸಂದರ್ಭದಲ್ಲಿ ಅಸಂಖ್ಯಾತ ದೈತ್ಯರಿದ್ದಾರೆ, ಶಿವನ ವರಬಲದಿಂದ ಮತ್ತರಾಗಿರುವಂಥವರು. ಅಲ್ಲಿಗೆ ಆ ಬಾಣವನ್ನು ಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ. ವರುಣ ರಾಮದೇವರು ಬಿಡ್ತಾರೆ. ದೇವಶಿಲ್ಪಿ ವಿಶ್ವಕರ್ಮನ ಅವತಾರರಾಗಿರುವಂತಹ ನಳ ಮತ್ತು ಇನ್ನೆಲ್ಲ ಕಪಿಗಳೆಲ್ಲ ಸೇರಿ ಆ ಸೇತುವೆಯನ್ನ ನಿರ್ಮಾಣ ಮಾಡುತ್ತಾರೆ. ಬಹಳ ಸುಂದರವಾಗಿ ಅದರ ವರ್ಣನೆ ಎಲ್ಲ ರಾಮಾಯಣದಲ್ಲಿ ನಾವು ಕಾಣಬಹುದು. 100 ಯೋಜನ ವಿಸ್ತೀರ್ಣವಾಗಿರುವಂತಹ ಅಗಾಧವಾಗಿರುವಂತಹ ಸಾಗರಕ್ಕೆ ಅವರು ಲಂಕೆಗೆ ಹೋಗಬೇಕಲ್ಲ, ಆ ಸೇತುವೆಯನ್ನು ನಿರ್ಮಾಣ ಮಾಡುತ್ತಾರೆ. ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಮುಂದೆ ಯುದ್ಧ ಆಗತ್ತೆ. ಯುದ್ಧ ಆದ ಮೇಲೆ ಹನುಮಂತನ ಕೈಗೆ ಸಿಕ್ಕಿ ಬಿದ್ದಂತಹ ಇಂದ್ರಜಿತ್ತು ಲಕ್ಷ್ಮಣನಿಗೆ ಮೀಸಲಾಗಿದ್ದಾನೆ, ಹಾಗಾಗಿ ಬಿಟ್ಟು ಬಿಡ್ತಾರೆ ಹನುಮಂತ ದೇವರು. ಯಾಕೆ? ಲಕ್ಷ್ಮಣನಿಂದ ಸಂಹಾರ ಆಗಬೇಕು. ಆಗ ಭಗವಂತ ಮುಂದೆಲ್ಲ ರಾಮಾಯಣದ ವರ್ಣನೆಯನ್ನ ಮಾಡುತ್ತಾರೆ. ಭಗವಂತನ ಅನುಗ್ರಹದಿಂದ ಸಂಹಾರ ಮಾಡುತ್ತಾರೆ. ಯಾರನ್ನ? ರಾವಣನನ್ನ. ರಾವಣನನ್ನ ಸಂಹಾರ ಮಾಡಿ ವಿಶೇಷವಾಗಿ ಭಗವಂತ ಎಲ್ಲರಿಗೆ ಆನಂದವನ್ನು ನೀಡ್ತಾ ಇದ್ದಾನೆ. ಯುದ್ಧದ ಪ್ರಸಂಗದಲ್ಲಿ ನಾವು ನೆನಪಿಡಬೇಕಾಗಿರುವಂತಹ ಸಂದರ್ಭ ಏನು ಅಂತ ಕೇಳಿದ್ರೆ, ಈ ಏನು ಯುದ್ಧ ಇದೆ ಅಲ್ಲ, ಇದನ್ನ ಯಜ್ಞದ ರೂಪದಲ್ಲಿ ಹನುಮಂತ ದೇವರು ಆಚರಣೆಯನ್ನು ಮಾಡಿದ್ದಾರೆ. ಅಲ್ಲಿ ಬಂದಿರುವಂತಹ ಎಲ್ಲ ರಾಕ್ಷಸರೇ ಪಶುಗಳಿದ್ದ ಹಾಗೆ ಅವರನ್ನ ಯಜ್ಞಕ್ಕೆ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮದೇವರ ವರದಿಂದ ಮತ್ತರಾಗಿರುವಂಥವ್ರು, ರುದ್ರದೇವರ ವರದಿಂದ ಮತ್ತರಾಗಿರುವಂಥವ್ರು, ಅವರನ್ನೆಲ್ಲರನ್ನ ಸಂಹಾರ ಮಾಡಿ ತಾವು ಜೀವೋತ್ತಮರು ಅಂತ ಮತ್ತೆ ಮಾಡಿ ತೋರಿಸಿದ್ದಾರೆ. ಲಕ್ಷ್ಮಣ ಸುಗ್ರೀವಾದಿಗಳನ್ನ ಸಂರಕ್ಷಣೆ ಮಾಡಿಯೂ ಸಹಿತ ಎಷ್ಟೋ ಸಂದರ್ಭಗಳಲ್ಲಿ ರಾಮಾಯಣದಲ್ಲೆಲ್ಲ ಬರ್ತದೆ, ಅಲ್ಲಲ್ಲೇ ಅವರನ್ನೂ ಸಂರಕ್ಷಣೆ ಮಾಡಿ ತಾವು ಜೀವೋತ್ತಮರು ಅಂತ ತೋರಿಸಿದ್ದಾರೆ.
ಇಷ್ಟೇ ಅಲ್ಲದೆ ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಇವರ ಮೂರರನ್ನು ಕ್ಷಣಾರ್ಧದಲ್ಲಿ ಮತ್ತೆ ಕಣ್ಣು ಬಿಟ್ಟು ಕಣ್ಣು ತೆಗೆಯೋದ್ರೊಳಗೆ ಭಸ್ಮ ಮಾಡುವಂತಹ ಶಕ್ತಿ ತಮಗಿದ್ರೂ ಸಹಿತ ಭಗವಂತನ ಆಜ್ಞೆಯನ್ನ ಮೀರಬಾರದು ಅನ್ನೋ ದೃಷ್ಟಿಗೆ ಬಿಟ್ಟಿರುವಂತಹ ಅವರ ಜ್ಞಾನ, ಅಪಾರವಾದ ವಿವೇಕ ಇಲ್ಲಿ ನಮಗೆ ಕಂಡು ಬರುವಂಥದ್ದು. ಬಲುರಕ್ಕಸರನು ವರಸಿ ರಣದಲ್ಲಿ ದಶಶಿರನ ಹುಡಿಗಟ್ಟಿದ ಮೆರೆದ ಹನುಮಂತ ಬಲವಂತ ಧೀರ. ಅಷ್ಟು ಬಲಶಾಲಿ ನಮ್ಮ ಹನುಮಂತ ದೇವರು. ಯಾಕಿದನ್ನು ತಿಳ್ಕೊಳ್ಬೇಕು ಅಂದ್ರೆ, ಹನುಮಂತ ದೇವರನ್ನ ಯಾರು ಉಪಾಸನೆ ಮಾಡ್ತಾರೋ ಅವರವರ ಯೋಗ್ಯತಾನುಸಾರ ಅವರಿಗೂ ಬಲವನ್ನ ಕೊಡುವಂತವರು ಹನುಮಂತ ದೇವರು. ಇನ್ನು ಮುಂದೆ ಹೇಳ್ತಾರೆ, ಉರಗ ಬಂಧಕ್ಕೆ ಸಿಲುಕಿ ಕಪಿವೈರರು ಮೈಮರೆಯೇ ತರಣಿ ಕುಲ ತಿಲಕನಾಜ್ಞೆಯನು ತಾಳಿ ಗಿರಿ ಸಹಿತ ಸಂಜೀವನವನ ಕಿತ್ತು ತಂದಿತ್ತ ಸುರನರೊಳಗೆ ಸರಿಯುಂಟೆ ಹನುಮಂತಗೆ. ಬಹಳ ಸುಂದರವಾದ ಪದ್ಯ. ಈ ಪದ್ಯದಲ್ಲಿ ಉರಗ ಬಂಧಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ. ಯಾವಾಗ ಯುದ್ಧ ಪ್ರಾರಂಭ ಆಗಿದನೋ, ಯುದ್ಧ ಆದಂತಹ ಸಂದರ್ಭದಲ್ಲಿ ರಾವಣನ ಪುತ್ರನಾಗಿರುವಂತಹ ಇಂದ್ರಜಿತ್ತು ಶಿವನ ಬರಬಲದಿಂದ ಲಕ್ಷ್ಮಣ ಸಹಿತವಾಗಿ ಎಲ್ಲ ಕಪಿಗಳನ್ನ ನಾಗಪಾಶದಿಂದ ಕಟ್ಟಿ ಹಾಕಿದ್ದಾನೆ. ಏನ್ ಮಾಡಿದ್ರು ಬಿಡಿಸ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ. ಏನ್ ಮಾಡಬೇಕಪ್ಪ? ಆ ಸಂದರ್ಭದಲ್ಲಿ ತರಣಿ ಕುಲ ತಿಲಕ, ತರಣಿ ಅಂದ್ರೆ ಸೂರ್ಯ, ಸೂರ್ಯನ ಕುಲಕ್ಕೆ ತಿಲಕಪ್ರಾಯನಾಗಿರುವಂತಹ ಭಗವಂತನ ಆಜ್ಞೆಯನ್ನ ತಾಳಿ ಹನುಮಂತ ದೇವರೇನ್ ಮಾಡಿದ್ದಾರೆ, ಲಂಕೆಗೆ ಹಾರಿ ಬಂದಿದ್ದಾನೆ ಗರುಡ. ಗರುಡನ ರೆಕ್ಕೆಯ ಗಾಳಿಯಿಂದಲೇ ನಾಗಪಾಶ ನಾಶ ಆಗಿ ಹೋಗಿದೆ. ಎಂಥ ಗರುಡ ದೇವರು, ಎಂಥ ಸಾಮರ್ಥ್ಯ ಅವ್ರದ್ದು, ಅತ್ಯದ್ಭುತವಾದದ್ದು. ಆದರೆ ಅವರೆಲ್ಲ ಏಳ್ಬೇಕಲ್ಲ, ಮೂರ್ಛೆಗೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲರನ್ನು ಎಬ್ಬಿಸಬೇಕು. ಆ ಸಂದರ್ಭದಲ್ಲಿ ಪ್ರಾಣದೇವನನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡಬೇಕು ಅಂತ ಹೇಳಿದಾಗ ಹನುಮಂತ ದೇವರು, ಎಲ್ಲರೂ ಮೈ ಮರೆತು ಮಲಗ್ಬಿಟ್ಟಿದ್ದಾರೆ. ಜಾಂಬವಂತ ಒಬ್ಬನಿದ್ದಾನೆ. ಆ ಜಾಂಬವಂತನ್ ಕೇಳ್ತಾರೆ. ಅವನು ಸ್ವಲ್ಪ ಹಂಗೆ ಬಿದ್ದಿದ್ದಾನೆ. ಬಿದ್ದಂತಹ ಸಂದರ್ಭದಲ್ಲಿ ವಿಭೀಷಣ ಜಾಂಬುವಂತನಿರುವಡೆಗೆ ಬಂದು ಪ್ರಶ್ನೆಯನ್ನ ಮಾಡ್ತಾನೆ. ಆಗ ಜಾಂಬುವಂತ ಹೇಳ್ತಾನಂತೆ, ನಾನು ಬದುಕಿದ್ದೀನೋ ಬಿಟ್ಟಿನೋ ಮುಖ್ಯ ಅಲ್ಲ, ಹನುಮಂತ ಇದ್ದಾನ. ಹನುಮಂತ ಇದ್ದಾನೆ ಅಂದ್ರೆ ನಾವೆಲ್ಲ ಬದುಕಿದ್ದೀವಿ, ಹನುಮಂತ ಇಲ್ಲ ಅಂದ್ರೆ ನಾವ್ ಯಾರು ಇಲ್ಲ. ಮತ್ತೇನ್ ಮಾಡ್ಬೇಕು ಇವ್ರನ್ನೆಲ್ಲ ಎಬ್ಬಿಸ್ಬೇಕು ಅಂದ್ರೆ, ಮೇರು ಸಮೀಪದಲ್ಲಿ ಗಂಧಮಾದನ ಅಂತ ಒಂದು ಪರ್ವತ ಇದೆ. ಆ ಪರ್ವತದಲ್ಲಿ 4 ಬೇರ್ಗಳಿದ್ದಾವೆ. ಸತ್ತವರನ್ನ ಬದುಕಿಸುವಂತಹ ಸಂಜೀವಿನಿ, ತುಂಡಾದಂತಹ ಅವಯವಗಳನ್ನ ಜೋಡಿಸುವಂತಹ ಸಂಧಾನಕರಣಿ, ಬಾಣಗಳ ಗಾಯವನ್ನ ಗುಣಪಡಿಸುವಂತಹ ಸವರ್ಣಕರಣಿ, ಗಾಯದ ಗುರುತುಗಳನ್ನ ಹೋಗಲಾಡಿಸುವಂತಹ ವಿಶಲ್ಯಕರಣಿ, ಇವನ್ ತೆಗೆದುಕೊಂಡು ಬರಬೇಕು. ಯಾವಾಗ ಇಷ್ಟು ಹೇಳಿದ್ರೋ ಕ್ಷಣಮಾತ್ರದಲ್ಲಿ ಹಾರಿದ್ದಾರೆ ಹನುಮಂತ ದೇವರು. ಹನುಮಂತ ದೇವರ ಸಾಮರ್ಥ್ಯವನ್ನ ನಾವು ಹಿಂದೆ ತಿಳ್ಕೊಂಡಿದ್ದೀವಿ. 100 ಯೋಜನ ವಿಸ್ತೀರ್ಣವಾಗಿರುವಂತಹ ಸಮುದ್ರವನ್ನೇ ಹಾರೋರಿಗೆ ಈ ಬೆಟ್ಟವನ್ನ ತೆಗೆದುಕೊಂಡು ಬರೋ ಕಷ್ಟದ ವಿಷಯನ ಏನಲ್ಲೇ ಅಲ್ಲ, ಆರಾಮಾಗಿ ಸುಲಲಿತವಾಗಿ ಎತ್ಕೊಂಡ್ ಬಂದಿದ್ದಾರೆ. ಆ ಬಂದಿರುವಂತಹ ವೇಗಕ್ಕೆ ಅದರ ಮೇಲೆ ಬಂದಿರುವಂತಹ ಗಾಳಿಯಿಂದಲೇ ಎದ್ದು ಕೂತ್ಕೊಂಡಿದ್ದಾರಂತೆ ಎಲ್ರು. ಎಷ್ಟು ಅದರ ಶಕ್ತಿ ಸಾಮರ್ಥ್ಯ ಇರಬಹುದು. ಆ ಸಂದರ್ಭದಲ್ಲಿ ಆಯ್ತು, ಎಲ್ಲ ಎದ್ದು ಕೂತಿದ್ದಾರೆ, ಮತ್ತಿಟ್ ಬಂದ್ಬಿಡಪ್ಪ ಅಂದ್ರು. ಪ್ರಕ್ಪಂಚ ಶಸ್ತ್ರಹಸ್ತ್ರೈರ್ ವ್ಯವಹಿತ ಮಮಿತಂ ಯೋಜನೈ ಪರ್ವತಂತ್ವಂ ಯಾವತ್ ಸಂಜೀವನದ್ಯೋ ಶದಿತಮಿಕ ಪ್ರಾಣಲಂಕಾ ಮನೈಷಿ ಅದ್ರಾಕ್ಷೀದುತ್ಪತಂತಂ ತತ ಉತಗಿರಿ ಮುತ್ಪಾಟಯಂತಂ ಗೃಹಿತ್ವ ಯಾಂತಂ ಖೇ ರಾಘವಂದ್ರು. ಎಷ್ಟು ಸುಂದರವಾಗಿ ವಾಯುಸ್ತುತಿಯಲ್ಲಿ ವರ್ಣನೆ ಮಾಡುತ್ತಾರೆ. ಹನುಮಂತ ದೇವರು ತೇನವ ಕೌಶಲಾಯ, ಒಂದು ಚೂರು ಕಷ್ಟಪಡ್ಲಿಲ್ಲಂತೆ. ವ್ಯಗ್ರ ಬುದ್ಧಿಯಾತ್ವಯಾತಃ, ಸುಮ್ಮನೆ ಹಿಂಗ್ ಒಗದಿದ್ದಾರೆ. ಅದು ಆ ಪರ್ವತ ಎಲ್ಲಿ ತಗೊಂಡ್ಬಂದಿದ್ರೋ ಅಲ್ಲೇ ಹೋಗಿ ಕುತ್ಕೊಂಡಿದೆ. ಇವರು ಕತ್ತರಿಸಿದ್ರು ತೆಗೆದುಕೊಂಡ್ಬಂದಿದ್ರ ಅಂತ ಅನುಮಾನ ಆಗಬೇಕು. ಹಾಗೆ ಏನು ತಗೊಂಡೇ ಇಲ್ಲ ಅಂತ ಅನಿಸ್ಬೇಕು. ಹಾಗೆ ವ್ಯಗ್ರ ಬುದ್ಧಿಯಾತ್ವಯಾತಃ, ಎಂಥ ಸಾಮರ್ಥ್ಯ ಇರಬಹುದು ಹನುಮಂತ ದೇವರದು. ಅದನ್ನಿಲ್ಲಿ ಹೇಳ್ತಾರೆ. ಅದ್ರಾಕ್ಷೀದುತ್ಪತಂತಂ ತತವುತಗಿರಿ ಉತ್ಪಾಟಯಂತಂ ಗೃಹೀತ್ವ ಯಾಂಥಂಕೇ ರಾಘವಂತ್ರೋ ಪ್ರಣತ ವಿವಿಧತೆ ಕಕ್ಷಣೀಯತ್ವಾಂ ಹಿಲೋಕಃ. ಹನುಮಂತ ದೇವರು ರಾಮದೇವರ ಅನುಗ್ರಹವನ್ನ ಪಡೆದಂಥವ್ರು.
ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಬೆಸೆದುಕೊಂಡು ಬಿಡ್ತಂಥದ್ದು ಪರ್ವತ, ಕಟ್ ಮಾಡಿದ್ದೇ ಗೊತ್ತಾಗಿಲ್ಲ. ಸತ್ಯದಂತಹ ಎಲ್ಲ ಆ ನಿಷ್ಠೇಷ್ಟಿತರಾಗಿರುವಂತಹ ಎಲ್ಲ ಕಪಿಗಳು ಆ ಗಾಳಿಯಿಂದಲೇ ಎದ್ದು ಕೂತಿದ್ದಾರಂತೆ. ಅಂತಹ ಶಕ್ತಿ ಸಾಮರ್ಥ್ಯ ಅದು ನಮ್ಮ ಹನುಮಂತ ದೇವರದು. ಅದರಲ್ಲೂ ಶಕ್ತಿ ಆಯುಧದ ಪೆಟ್ಟಿಗೆ ಲಕ್ಷ್ಮಣನ ಎದೆ ಸೀಳಿ ಮೂರ್ಛಿತನಾಗಿರುವಂತಹ ಸಂದರ್ಭ. ಹನುಮಂತ ಹಾರಿ ಬಂದು ರಾವಣನ ಮೇಲೆ ಬೆಟ್ಟವನ್ನೆಸೆದು ಆ ಲಕ್ಷ್ಮಣನನ್ನ ಹೊತ್ತು ರಾಮನ ಮುಂದೆ ತಂದು ಮಲಗಿಸಿದ್ದಾರೆ. ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಹನುಮಂತ ದೇವರದು. ಆ ಚೈತನ್ಯ ಯಾವಾಗ ಬಂತು, ಆ ಗಾಳಿ ಬಂತು, ತಕ್ಷಣ ಎದ್ದು ಕೂತಿದ್ದಾನೆ ಲಕ್ಷ್ಮಣ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಇಂತಹ ಹನುಮಂತ ದೇವರು ಮುಂದೆ ಹೇಳ್ತಾರೆ ಕೊನೆಗೆ, ವಿಜಯ ರಘುಪತಿ ಮೆಚ್ಚಿ ಧರಣಿ ಸುತೆಯ ಗೀಗಳೆಯೇ ಭಜಿಸಿ ಮೌಕ್ತಿಕದ ಹಾರವನು ಪಡೆದ ಅಜ ಪದವಿಯನು ರಾಮ ಕೊಡುವೆನೆನೆನು ಹನುಮಂತ ನಿಜ ಭಕುತಿಯನ್ನು ಬೇಡಿ ವರವ ಪಡೆದ. ನೋಡಿ, ಬಹಳ ಸುಂದರವಾಗಿ ಹೇಳ್ತಾರೆ. ಹನುಮಂತ ದೇವರ ಈ ಒಂದು ಅತ್ಯದ್ಭುತವಾದ ಸಾಮರ್ಥ್ಯ ಹೇಗಿದೆ ಅಂತ ಕೇಳಿದ್ರೆ, ರಾವಣಾದಿಗಳನ್ನ ಭಗವಂತ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ ಮೇಲೆ ಅಗ್ನಿಯಿಂದ ನಿಜವಾದ ಸೀತೆ ಅವಳು ಹೊರಗಡೆ ಬಂದಿದ್ದಾಳೆ. ಕೈಲಾಸದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ನಿತ್ಯದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ವಿಜಯ ರಘುಪತಿ, ಭಗವಂತನ ಹೆಸರನ್ನು ಹೇಳದವರಿಗೆ ಸೋಲಿಲ್ಲ. ಅಂಥದ್ರಲ್ಲಿ ಭಗವಂತ ಸರ್ವೋತ್ತಮನಾಗಿರುವಂಥವನು. ಪಟ್ಟಾಭಿಷೇಕದ ನಂತರ ಕಂಠದೊಳಗಿರುವಂತಹ ಹಾರವನ್ನ ಸೀತೆಯ ಕೈಗೆ ಕೊಟ್ಟು, ನಮ್ಮ ಭಕ್ತ ವರ್ಗದಲ್ಲಿ ನಿನಗೆ ಯಾರಿಗೆ ಇಷ್ಟ ಆಗತ್ತೋ ಅವರಿಗೆ ಹಾಕು, ಅನುಗ್ರಹ ಮಾಡಿಕೊಡು ಅಂತ ಕೇಳಿದಾಗ ಆ ಹಾರವನ್ನ ದಯಪಾಲಿಸಿದ್ದಾಳೆ ಹನುಮಂತ ದೇವರಿಗೆ. ರಾಜ್ಯಾಭಿಷೇಕೆ ವಸಿತೆತ್ರ ಸೀತಾ ಭ್ರಷ್ಟಾಯನಸ್ತಾಂ ಭಜತಾಂ ದಿಶೇತೆ ರಾಮಸ್ಯ ವಾಣ್ಯ ಮಣಿಮಂಜುಮಾಲ ವ್ಯಾಜೇನ ದೀರ್ಘಾಂ ಕರುಣಾಂ ಬಬಂಧ. ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡುತ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆ ಮಾಲೆಯನ್ನ ಹನುಮಂತನಿಗೆ ಕೊಟ್ಟು ತಾಯಿಯ ಅನುಗ್ರಹವನ್ನ ಮಾಡಿದ್ದಾಳೆ ಸೀತಾದೇವಿ. ಅದನ್ನಿಲ್ಲೆಲ್ಲ ವಿವರಣವಾಗಿ ಹೇಳ್ತಾರೆ. ರಾವಣ ಬ್ರಹ್ಮದೇವರಿಂದ ವರ ಪಡೆದಂಥವು ಸಾಮಾನ್ಯವಾದವರಲ್ಲ. ಅಂಥವನನ್ನ ಸಂಹಾರ ಮಾಡಿ ತಾನು ಸರ್ವೋತ್ತಮ ಅಂತ ಹೇಳಿ ಭಗವಂತ ತೋರಿಸಿದ್ದಾನೆ. ಪ್ರೇಷ್ಟೋನ ರಾಮಸ್ಯ ಬಭೂವ ತಸ್ಮಾತ್ ನರಾಪರಾಜ್ಯೇ ಅಸುರಭಂಚಗಿಂಚದ ತ್ವತ್ಪಾದ ಸೇವಾ ರತಿರೇಶನೇಶ್ಚದ ತಥಾಪಿ ಭೋಗಾನ್ ನನುಸಾ ವಿರಕ್ತಿ. ಭಗವಂತ ನಿಂಗೇನು ಬೇಕೋ ಕೇಳೋ ಅದನ್ನು ಕೊಡ್ತೀನಿ ಅಂತ ಭಗವಂತ. ಅದಕ್ಕೆ ಹನುಮಂತ ದೇವರು ಹೇಳಿದ್ರು, ಕ್ಷಣೇ ಕ್ಷಣೆ ಕ್ಷಣ ಕ್ಷಣಕ್ಕೆ ನನಗೆ ನಿನ್ನ ಪಾದದಲ್ಲಿ ಭಕ್ತಿ ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ. ನಿನ್ನ ಪಾದದಲ್ಲಿ ಭಕ್ತಿ ನಿಶ್ಚಲವಾಗಿರುವಂತಹ ಭಕ್ತಿ ಅಭಿವೃದ್ಧಿ ಆಗಬೇಕೇ ಹೊರತು ನಂಗೇನು ಬೇಡ ಅಂತ. ಹನುಮಂತ ದೇವ್ರ ಜಾಗದಲ್ಲಿ ನಾವೇನ್ರ ಇದ್ರೆ ನಾವು ಹಂಗ್ ಕೆಲಸ ಮಾಡಿವ್ರಿ, ಹಿಂಗ್ ಮಾಡಿರೋದೇ ಒಂದೆರಡು ಕೆಲಸ ಮಾಡಿರ್ತೀವಿ, ಅಥವಾ ಮಾಡ್ದಂಗ್ ನಾಟಕ ಮಾಡಿರೋರು ಎಷ್ಟೋ ಜನ ಇರ್ತಾರೆ. ಅಂಥದ್ರಲ್ಲಿ ಹನುಮಂತ ದೇವರು ಇಷ್ಟೆಲ್ಲಾ ಕೆಲಸ ಮಾಡಿದ್ರು ಭಗವಂತ ಕೊಡ್ತೀನಿ ಅಂತ ಕೂತ್ರು ಹನುಮಂತ ದೇವರು ಏನೂ ಬೇಡ ಅಂತ. ಅಜ ಪದವಿಯನು ರಾಮ ಕೊಡುವೆನೆನೆ ಹನುಮಂತ ನಿಜ ಭಕುತಿಯನ್ನು ಬೇಡಿ ವರವ ಪಡೆದ. ಸ್ವಾಮಿ ನಿನ್ ಪಾದದಲ್ಲಿ ಭಕ್ತಿಯನ್ನು ಕೊಡು, ನಂಗೇನು ಬೇಕಾಗಿಲ್ಲ. ಆದ್ರೆ ಭಗವಂತ ಮುಂದೆ ಭಕ್ತಿಯನ್ನೂ ಕೊಟ್ಟಿದ್ದಾನೆ ವಿಶೇಷವಾಗಿ. ಜೊತೆಗೆ ಅಜ ಪದವಿಯನ್ನ ಬ್ರಹ್ಮದೇವರಾಗ್ತಾರೆ. ಇದೇ ನಮ್ಮ ಹನುಮಂತ ದೇವರು ವಾಯುದೇವರು ಮುಂದಿನ ಕಲ್ಪದಲ್ಲಿ ವಿಶೇಷವಾಗಿ ಬ್ರಹ್ಮದೇವರಾಗುವಂಥವರು. ಇಷ್ಟು ಅವರ ರಾಮಾವತಾರದ ವರ್ಣನೆಯನ್ನ ನಾವು, ಅಂದ್ರೆ ಹನುಮಂತ ದೇವರ ಆಗಿ ರಾಮದೇವರ ಸೇವೆಯನ್ನ ಮಾಡಿದ್ದನ್ನು ನಾವು ಕಾಣ್ತೀವಿ. ಇದೇ ಹನುಮಂತ ದೇವರು ಮುಂದೆ ಭೀಮಸೇನ್ ದೇವರಾಗಿ ಅವತಾರ ಮಾಡಿದ್ದಾರೆ. ಅಲ್ರಿ, ಹನುಮಂತ ದೇವರು ಮತ್ತು ಭೀಮಸೇನ್ ದೇವರ ಬಗ್ಗೆ ನೀವು ಯಾಕೆ ಹೇಳ್ತಾ ಇದ್ದೀರಿ? ಮಧ್ವನಾಮ ಅಂದ್ಮೇಲೆ ಮಧ್ವಾಚಾರ ಬಗ್ಗೆ ಹೇಳ್ಬೇಕಪ್ಪ, ಮಧ್ವಾಚಾರ ಬಗ್ಗೆ ಹೇಳ್ತಾನೆ ಇಲ್ಲಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಕೆಲಸ ಮಾಡಬೇಕಾದ್ರೆ ಸಾಮಾನ್ಯ ಕೆಲಸ ಕೊಡೋಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಿ, ಆ ಹುಡುಗ ಹೇಗಿದ್ದಾನೆ ರೆಸ್ಯೂಮ್ ನಲ್ಲಿ ನೋಡ್ತಾರೆ, ಅವನು ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ, ಹೇಗಿದ್ದಾನೆ, ಅವನು ಯಾರು, ಎಲ್ಲಿಂದ ಬಂದಿದ್ದಾನೆ. ಹಾಗೆ ಮಧ್ವಾಚಾರ್ಯರ ಪೂರ್ವ ಹಿನ್ನೆಲೆ ಯಾರು, ವಾಯುದೇವರು ಸಾಕ್ಷಾತ್ ಆಗಿ ಬಂದಿರುವಂಥವ್ರು. ಎಂತಹ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ, 32 ಲಕ್ಷಣಗಳಿಂದ ಕೂಡಿರುವಂಥವ್ರು. ಅದೆಲ್ಲದರ ವಿವರಣೆ ಶ್ರೀಪಾದರಾಜರು ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹನುಮಂತ ದೇವರ ವರ್ಣನೆ ಮಾಡಿದ್ರು. ಅದರ ನಂತರ
ಎರಡನೇ ಅವತಾರ ಕೃಷ್ಣದೇವರ ಸೇವೆ ಮಾಡಲಿಕ್ಕೋಸ್ಕರವಾಗಿ ಆ ಮಾರುತನೇ ಭೀಮಸೇನ ನೆನೆಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕಸರ ಮುರಿದೊಟ್ಟಿದ ಆ ಮಹಿಮ ನಮ್ಮ ಕುಲಗುರುರಾಯನು. ಶ್ರೀಪಾದರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡಲಿಕ್ಕೋಸ್ಕರವಾಗಿ ಹನುಮಂತನಾಗಿ ಬಂದ. ಇನ್ನು ಎರಡನೇದಾಗಿ ದ್ವಾಪರದಲ್ಲಿ ಕೃಷ್ಣ ಪರಮಾತ್ಮನ ಸೇವೆಗಾಗಿ ಭೀಮಸೇನನಾಗಿ ಬಂದ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಹರುಷದಿಂದಲಿ ಕಾಯೋ ಹನುಮ ಹಲಭಾವಿಯೋಳಿರುವಂತ ಭೀಮ. ಹನುಮಂತ ದೇವರ ವರ್ಣನೆಯನ್ನು ಮಾಡುತ್ತಾರೆ. ಅಂಜನ ದೇವಿ ಸಂಭೂತ ಧನಂಜಯ ನಣ್ಣಯತಿ ಪ್ರಖ್ಯಾತ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಅಂಜನಾದೇವಿಯಲ್ಲಿ ಅಲ್ಲಿ ಅವತಾರ ಮಾಡಿದ್ದಾರೆ. ಇಲ್ಲಿ ಧನಂಜಯನ ಅಣ್ಣ ಅಂದ್ರೆ ಅರ್ಜುನನ ಅಣ್ಣನಾಗಿ ಕುಂತಿದೇವಿಯಲ್ಲಿ ಅವತಾರವನ್ನ ಮಾಡಿದ್ದಾರೆ. ಹನುಮಂತ ದೇವರ ಎರಡನೇ ಅವತಾರ ಅದು ಭೀಮಸೇನ ಅವತಾರ. ಚಾತುರ್ಮಾಸ್ಯ ಕಾಲದಲ್ಲಿ ವಿಶೇಷ ಸೇವೆಯನ್ನ ಮಾಡಿದ್ದಾಳೆ ಕುಂತಿದೇವಿ. ದುರ್ವಾಸರು ಬಂದಿದ್ದಾರೆ, ವಿಶೇಷವಾಗಿ ಸೇವೆಯನ್ನ ಮಾಡಿದ್ದಾರೆ. ಆ ಸೇವೆಯ ಬಲದಿಂದ ಹನುಮಂತ ದೇವರು ಅವತಾರವನ್ನ ಮಾಡಿದ್ದಾರೆ. ಭೀಮ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಭೀಮ ಅಂತ ಕೇಳಿದ್ರೆ, ಭೃತಮೋ ಭೀಮ ಇತ್ಯುಕ್ತೋ ವಾಚೋ ಮಾತರ ಸ್ಮೃತಃ ಋಗಾದ್ಯ ಇತಿಹಾಸಶ್ಚ ಪುರಾಣಂ ಪಂಚರಾತ್ರಗಂ ಪ್ರೋಕ್ತಾ ಸಪ್ತ ಶಿವಾಸ್ತತ್ರ ಶಯೋ ಭೀಮಸ್ತಥಾ ಸ್ಮೃತಃ. ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಹನುಮಂತ ದೇವರಿಗೆ ಭೀಮ ಅಂತ ಹೆಸರಿಟ್ಟಿದ್ದಾರಂತೆ. ಎರಡನೇ ಅವತಾರ ಭೀಮಸೇನಾಗಿ ಅವತಾರ ಮಾಡಿದ್ದಾರೆ. ಭೃತ ಮ ಅಂತ ಬಿಡಿಸ್ಕೊಂಡ್ರೆ, ಭೀಹಿ ಮ ಅಂತ ಬಿಡಿಸ್ಕೊಂಡ್ರೆ ಎರಡು ಅರ್ಥವನ್ನು ತಿಳ್ಕೊಳ್ಬಹುದು ನಾವು. ಋಗಾದಿ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪುರಾಣ, ಪಂಚರಾತ್ರ, ಈ 7 ವಿದ್ಯೆಗಳಲ್ಲಿ ತಲ್ಲೀನರಾಗಿರುವಂಥವರು, ಗುಣಾನುಸಂಧಾನ ಮಾಡುವಂಥವರು. ಆದ್ದರಿಂದಲೇ ಅವರಿಗೆ ಭೀಮ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಸಂಸಾರದ ಬೇಗೆಯಲ್ಲಿ ನಾವೆಲ್ಲ ಬೇಯ್ತಾ ಇದ್ದೀವಿ, ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ. ಸಂಸಾರೇ ಅಕ್ಷಯ ಸಾಗರೆ ಅಗಾಧೆ ಸದಾ ದುಸ್ತರೆ. ಇಂತಹ ಸಂಸಾರ ಸಾಗರದಲ್ಲಿ ಮುಳುಗುವಂತಹ ನಮಗೆ ಏನು ಭಯ ಪಡಬೇಡ್ರಿ. ಭೀಹಿ ಮ, ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ, ನಾನಿದ್ದೀನಿ, ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ನಮಗೆ ರಕ್ಷಣೆಯನ್ನ ಮಾಡುವಂಥವ್ರು, ಧೈರ್ಯವನ್ನ ಕೊಡುವಂಥವ್ರು. ಆದ್ದರಿಂದ ಅವರನ್ನ ಭೀಮ ಅಂತ ಹೆಸರನ್ನ ಇಟ್ಟಿದ್ದಾರೆ. ಇವರು ಎಲ್ಲಿ ಅವತಾರ ಮಾಡಿದ್ದಾರೆ? ಈಗ ಹೇಳದ ಹಾಗೆ ಸೋಮಕುಲದಲ್ಲಿ ಜನಿಸಿ ಪಾರ್ಥರೊಡನೆ. ಸೋಮಕುಲ ಅಂದ್ರೆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಇವರು 4 ಜನರ ಜೊತೆಗೆ ಅವತಾರವನ್ನ ಮಾಡಿದ್ದಾರೆ. ಅರ್ಜುನನಲ್ಲಿ ವಿಶೇಷ ಆವಿಷ್ಟರಾಗಿದ್ದಾರೆ. 4 ಜನದಲ್ಲೂ ವಾಯುದೇವರ ಸನ್ನಿಧಾನ, ಜೊತೆಗೆ ಅರ್ಜುನನಲ್ಲಿ ವಿಶಿಷ್ಟವಾದ ಸನ್ನಿಧಾನ ಅಂತಾರೆ. ಅದಕ್ಕೂ ಹೇಳ್ಬಿಡ್ತಾರೆ ಹೇಗೆ ಅಂತ ವರ್ಣನೆ ಮಾಡಿ. ಧರ್ಮರಾಜನಲ್ಲಿ ಸೌಮ್ಯ ರೂಪದಿಂದ, ಅರ್ಜುನನಲ್ಲಿ ವೀರ ರೂಪದಿಂದ, ನಕುಲ ಸಹದೇವರಲ್ಲಿ ಶೃಂಗಾರ ರೂಪದಿಂದ ನೆಲೆಸಿದ್ದಾರೆ ವಾಯುದೇವರು. ವಾಯುದೇವರ ಶಕ್ತಿ ಸಾಮರ್ಥ್ಯ ಭೀಮಸೇನ್ ದೇವರದು ಅಪೂರ್ವವಾಗಿರುವಂಥದ್ದು. ಅದರಲ್ಲೂ ಕೇವಲ ಶೃಂಗಾರ ರೂಪದ ಕೋಮಲ ತಂತುವಿನ 4ನೇ ಮಗ ಪಾಂಡು ಬಯಸಿದಾಗಷ್ಟೇ ನಕುಲನ ಜನ್ಮನಾಗಿರುವಂಥದ್ದು. ಸಹದೇವನಲ್ಲಿ ಶೃಂಗಾರ ರೂಪದ ಜೊತೆಗೆ ಸುನೀತಿ ರೂಪದಿಂದ ವಾಯುದೇವರ ಇದ್ದು ಪ್ರವೇಶಗೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಭಕ್ತಿ, ಜ್ಞಾನ, 10 ಗುಣಗಳ ಪ್ರತಿನಿಧಿ ಅದು ನಮ್ಮ ವಾಯುದೇವರು. ವೃಕೋದರ ಅಂತ ಹೆಸರು. ಅಂಗುಷ್ಟ ಮಾತ್ರೇ ಜಠರೇ ಪ್ರತಿಷ್ಠಿತಂ ಅಂತ ಹೇಳದ ಹಾಗೆ ವಾಯುದೇವರ ಅಂಗುಷ್ಟ ಪ್ರಮಾಣದ ಅಗ್ನಿ ಯಾವಾಗಲೂ ಅವರ ಹೊಟ್ಟೆಯಲ್ಲಿ ಉರಿಯುವಂಥದ್ದು. ಅದು ವಿಶೇಷವಾದದ್ದು. ವೃಕ ಅಂತ ಅದಕ್ಕೆ ಕರೀತಾರೆ. ವೃಕ ಅನ್ನುವಂಥ ಅಗ್ನಿ ಯಾರ ಹೊಟ್ಟೆಯಲ್ಲಿ ಉದರದಲ್ಲಿದೆನೋ ಅವರೇ ವೃಕೋದರ. ಅದು ಭೀಮಸೇನ್ ದೇವರ ವೈಶಿಷ್ಟ್ಯತೆ. ಭಕ್ತಿ ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾಂ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ. ಅಂತಹ ಭೀಮಸೇನ್ ದೇವರಿಗೆ ವೃಕೋದರ ಅಂತ ಕರೀತಾ ಇದ್ದಾರೆ.
ಲೋಕದಲ್ಲಿ ಎಳೆ ಚಿಗುರಿನಂತೆ ಮೃದುವಾದ ದೇಹ ಹೊಂದಿದವರನ್ನ ಲೌಕಿಕರು ಸಾಮಾನ್ಯವಾಗಿ ರೂಪಶಾಲಿ ಅಂತ ಕರೀತಾರೆ. ಆದರೆ ಭೀಮಾರ್ಜುನರ ಒಂದು ಸೌಂದರ್ಯ ಹೆಂಗಿತ್ತಪ್ಪ ಅಂದ್ರೆ ಅತ್ಯದ್ಭುತವಾದ ಸೌಂದರ್ಯ. ಅದರಲ್ಲೂ ಭೀಮಸೇನ್ ದೇವರಂತೂ 32 ಲಕ್ಷಣಗಳಿಂದ ಕೂಡಿರುವಂಥವ್ರು. ಅದಕ್ಕೆ ಪೃಥುದೇವಿಯ ಮಗನಾದ್ದರಿಂದ ಪಂಚರೂಪದಿಂದಲೂ ಅವರಲ್ಲಿ ಆವಿಷ್ಟನಾದ್ದರಿಂದ ವಾಯುದೇವರಿಗೆ ವಿಶೇಷವಾಗಿ ವಾಯುದೇವರು ಪಾರ್ಥರೊಡನೆ ಜನಿಸಿ, ಅದನ್ನೇ ಹೇಳ್ತಾರೆ ಪಾರ್ಥರೊಡನೆ ಅಂತ. ಇಂತಹ ಭಗವಂತನ ವಿಶೇಷ ಅನುಗ್ರಹ ಪಡೆದಂತಹ ಭೀಮಸೇನ್ ದೇವರು ಶತ್ರು ಭಯಂಕರನಾಗಿ ಎಲ್ಲರನ್ನ ಸಂಹಾರ ಮಾಡಿದಂತಹ ಆ ವಾಯುದೇವರು ನಮ್ಮ ಕುಲಗುರುರಾಯರು ಅಂತ ಹೇಳಿ ಶ್ರೀಪಾದರಾಜು ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದೆ ಪದ್ಯಗಳಿದ್ದಾವೆ, ಅದರ ಬಗ್ಗೆ ನಾಳಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ.